ಇಷ್ಟಪಡ್ತಾಳೆ ಅಂತ ಗೊತ್ತಿಲ್ಲ. ಒಂದು ಭಯ ಸ್ಟಾರ್ಟ್ ಆಗೋಯ್ತು ನನ್ನಲ್ಲಿ, ಇನ್ನೂ ನಡುತ್ತೆ. ಈಗ ಸ್ವಲ್ಪ ಪ್ಲಾನ್ ಚೇಂಜ್ ಆಗಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರತಿಮಾ ಅವ್ರು ನಮ್ಮ ಮನೆಗೆ ಬಂದಿದ್ದೀವಿ ಇವತ್ತು. ಬನ್ನಿ, ಮನೆ ಗಿಫ್ಟ್ ನಿನಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಲ್ದೆಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಅದ ಒಳಗೆ ಬೆಳ್ದಿಂಗಳೇ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ರೋಹನ್ ಬರ್ಡೇ ಇತ್ತು. ಸೊ ಅದಕ್ಕೆ ಸೆಲೆಬ್ರೇಟ್ ಮಾಡೋಣ ಅಂತ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಫಸ್ಟು ಮಾಮವ್ರ ಮನೆಗೆ ಹೋಗ್ಬಿಟ್ಟು ಆರು ಮತ್ತು ಮಾಮನ ಕರ್ಕೊಂಡು ಅಲ್ಲಿಂದ ಸ್ವಲ್ಪ ಏನಾದರೂ ಗಿಫ್ಟ್ ಕೊಡೋಣ ಅಂತ, ಬಟ್ಟೆ ಗಿಫ್ಟ್ ಕೊಡೋಣ ಅಂತ. ಸೊ ಅಲ್ಲಿಂದ ಶಾಪ್ಗೆ ಹೋಗಿ ಬಟ್ಟೆ ತಗೊಂಡು ಆಮೇಲೆ ಅವ್ರ ಮನೆಗೆ ಹೋಗ್ತೀವಿ. ಸೊ ಬನ್ನಿ ಹೋಗೋಣ. ಜಸ್ಟ್ ಮಾಮ ಮನೆಗೆ ಬಂದೆ, ಮೆಟ್ಲ ಹತ್ತುತ್ತಾ ಇದ್ದೀನಿ. 3rd ಫ್ಲೋರ್ ಗೊತ್ತಾ, ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಹಾಯ್ ಯಾರು? ಹಾಯ್ ಬಾಬಾ. ಇವಾಗ ಕೇಕ್ ತಗೊಂಡು ಅಲ್ಲಿಂದ ಬಟ್ಟೆ ತಗೊಂಡು ಅವ್ರ ಮನೆಗೆ ಹೋಗ್ತೀವಿ. ಸೊ ಬನ್ನಿ ಹೋಗೋಣ. ಸೊ ಈಗ ಬಟ್ಟೆ ತಗೊಳಕ್ ಬಂದಿದ್ದೀವಿ. ನೋಡೋಣ ಯಾವುದು ನನಗೆ ಸೂಟ್ ಆಗುತ್ತೋ ಗೊತ್ತಿಲ್ಲ, ತಗೊಂಡೋಗ್ತೀನಿ. ಇಷ್ಟಪಡ್ತಾಳೆ ಅಂತ ಗೊತ್ತಿಲ್ಲ. ಲವ್ ಯು ಮೋನಿಕಾ. ಮಾಡ. ಸೊ ಆ ಶರ್ಟ್ ಮತ್ತು ಪ್ಯಾಂಟ್ ತಗೊಂಡು ಚೆನ್ನಾಗಿದೆ. ಸೊ ಈಗ ಅಲ್ಲಿ ತಗೊಂಡಾದ್ಮೇಲೆ ಕೇಕ್ ತಗೊಂಡು ಅವ್ರ ಮನೆಗೆ ಹೋಗಿ. ಸೊ ಬನ್ನಿ ಹೋಗೋಣ. ಅವ್ರಿಗೆ ಗೊತ್ತಿಲ್ಲ, ಅಮ್ಮಂಗೆ ಹೇಳಿದ್ದೀನಿ ಬರ್ತಾ ಇದ್ದೀನಿ ಅಂತ. ಅವ್ರಿಗೆ ಗೊತ್ತಿಲ್ಲ ನಾನು ಹೋಗ್ತಾ ಇರೋದು. ಸರ್ಪ್ರೈಸ್. ಥ್ಯಾಂಕ್ ಯು. ಹಾಯ್ ಹೇಳಿ ಒಂದು ವ್ಲಾಗ್ಗೆ. ಸೊ ಬಟ್ಟೆ ಎಲ್ಲ ತಗೊಂಡೆ. ನೀವು ಕೂಡ ಏನಾದರೂ ಬಟ್ಟೆನ ತಗೋಬೇಕು ಅಂತ ಅಂದರೆ ಬಜಿಂಗ ಅಂತ ಶಾಪ್ ನೇಮು. ಏನಿದು ಏರಿಯಾ ದೇವಚಿಕ್ಕನಹಳ್ಳಿ. ಸೊ ನೀವೇ ಏನಾದರೂ ಇಲ್ಲೇ ಇದ್ದರೆ ಇಲ್ಲಿ ಬಂದು ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕ್ವಾಲಿಟಿ. ನಾನು ತಗೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ಈಗ ಬಟ್ಟೆ ತಗೊಂಡಾಯ್ತು, ಕೇಕ್ ತಗೋಬೇಕು. ಕೇಕ್ ತಗೊಂಡು ಆಮೇಲೆ ನೆಕ್ಸ್ಟ್ ಅವ್ರ ಮನೆಗೆ ಹೋಗೋದು. ಈಗ ಸ್ವಲ್ಪ ಪ್ಲಾನ್ ಚೇಂಜ್ ಆಗಿದೆ. ಏನು ಅಂದರೆ ಬಟ್ಟೆ ಮತ್ತು ಕೇಕ್ ತಗೊಂಡು ಹಂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮಾಮನ ಜೊತೆ. ಬಟ್ ಮಾಮಂಗೆ 3 ಗಂಟೆಗೆ ಆಫೀಸ್ ಇದೆ. ಸೊ ಅದಕ್ಕೆ ಸಂಜೆ ಹೋಗೋಣ ಅಂತ ನಾನು, ಸುಪ್ಪಿ ಅಕ್ಕ ಮತ್ತು ಶಿಲ್ಪಕ್ಕ ಎಲ್ಲರೂ ಹೋಗೋಣ ಅಂತ. ಹಂಗೆ ನಮ್ಮ ಚೋಟ್ ಮೆಣಸಿನ್ಕಾಯಿ ಬರ್ತಾ ಇದ್ದಾಳೆ. ಹಲೋ, ಓಯ್ ಓಯ್ ಅಬ್ಬುವ ಅಬ್ಬುವ. ಬರುತ್ತಿದ್ದನಾ ಮಾಡು. ಸೊ ವೆಲ್ಕಮ್ ಬ್ಯಾಕ್. ನಮ್ಮ ಸುಪ್ಪಿ ಅಕ್ಕ ಅವರು ಬಂದ್ರು. ಹಾಯ್ ಹೇಳಿ ಬ್ಲಾಗ್ಗೆ. ಸೊ ಸುಪ್ಪಿ ಅಕ್ಕ ಬಂದ್ಲು, ಮತ್ತೆ ನಮ್ಮ ಶಿಲ್ಪಕ್ಕ ರೆಡಿ ಆಗಿದ್ದಾಳೆ. ಹಾಯ್ ಶಿಲ್ಪಕ್ಕ. ರೆಡಿ ಆಗಿದ್ದಾಳೆ. ಸೊ ಎಲ್ಲರೂ ಹೋಗ್ತಾ ಇದೀವಿ. ನೋಡಿ ಪ್ರಮೋಷನ್. ನಮ್ಮ ಆರು ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಓಕೆನಾ? ಎಲ್ಲಿ ನಮ್ಮ ಮೈರಾ. ಹಲೋ ಹಲೋ ಹಾಯ್ ಹಾಯ್. ಸೇ ಹಾಯ್. ಬನ್ನಿ ಈಗ ಹೋಗೋಣ. ನಂದು ಹೇರ್ ಕಟ್, ನೀವು ಹೇರ್ ಕಟ್. ನಂದು ನಾನು ಅತಿ ಶೀಘ್ರದಲ್ಲೇ ನಾನು ಕೂಡ ಹೇರ್ ಕಟ್ ಮಾಡಿ. ಶೀಘ್ರದಲ್ಲಿ 4 months ಅಲ್ಲಿ. ನೋ. ಸೊ ಬನ್ನಿ ಹೋಗೋಣ. ಆಟೋ ಬುಕ್ ಮಾಡಿದ್ದಾಳೆ, ಇಲ್ಲಿಂದ ಹತ್ರನೇ ಇದೆ ಮಾಮವ್ರ ಮನೆಯಿಂದ. ಸೊ ಬನ್ನಿ ಹೋಗೋಣ. ಕೇಕ್ ಎಲ್ಲ ತಗೊಂಡಾಯ್ತು, ಇವಾಗ ಹೋಗ್ತಾ ಇದೀವಿ. ಪರವಾಗಿಲ್ಲ ಬಿಡು. ಸೊ ಎಲ್ಲೋ ಕಳ್ದಾಕಿದ್ಲು. ಇಲ್ಲ ಇದೆ. ಸೊ ಜಸ್ಟ್ ಇವಾಗ ಬಂದ್ವಿ, ಹೋಗ್ತಾ ಇದೀವಿ. ಫುಲ್ ಲಗೇಜ್ ನಮ್ದೆ, ಎಲ್ಲೋದ್ರೂ ಲಗೇಜ್ ಜಾಸ್ತಿ. ಸೊ ಬನ್ನಿ ಹೋಗೋಣ.
ಸ್ಟಾರ್ಟ್ ಮಾಡ್ಕೋಕ. ಯಾಕೆ ಹುಚ್ಚಿ ಅದೇ ಅನ್ಕೊಂಡೆ. ಓಹೋ ಹೋ ಹೋ ಈ ತರ. ಹಾಯ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್. ಅದಕ್ಕೆ ಓಯ್ ಹಾಯ್ ಯಾರು? ಹಾಯ್. ಹಲೋ. ಏನೆಲ್ಲ ಸೇರ್ಕೊಂಡ್ಬಿಟ್ಟು ಎಲ್ಲೂ ಹೋಗಕ್ಕೂ ಬಿಟ್ಟಿಲ್ಲ ನನಗೆ ಬೆಳಗ್ಗೆಯಿಂದ. ಹೌದಾ? ಅದಕ್ಕೆ ವೇಟಿಂಗ್. 17 Pro ತಗೋತೀನಿ. ತಾನೆ ನಿಜವಾಗ್ಲೂ ಬೇಕಾ? ಕೊಡಿಸ್ತೀನಿ. ಕೊಡಿಸ್ಬೇಕಾ? ಯೂಸ್ ಮಾಡಲ್ಲ. ಕೇಳಿದ್ದು ಮನೆ ಚಿಕ್ಕದು ಅಂತ. ಹೌದಾ? ಎಂತದ್ದು? ನಾ ಕೊಟ್ಟಿದ್ದ ಫೋಟೋ ಎಲ್ಲೋ? ಯಾವುದು? ಎತ್ತಿಟ್ಟಿದ್ದೀನಿ, ಜಾಗ ಇಲ್ಲ ಅಂತ. ಹೊಸ ಮನೆಗೆ ಹೋಗ್ತಾರೆ. ಯಾವ್ದಂತ ನೋಡು. ಇಲ್ಲ, ಗೊತ್ತು ನನಗೆ. ಇವಳ ಬರ್ಡೇ ನನಗೆ ಗಿಫ್ಟ್ ಕೊಟ್ಟಿದ್ದು. ಮತ್ತೆ ನಿನ್ ಬರ್ಡೇಗೆ ನಂಗೆ ಏನ್ ಗಿಫ್ಟ್? ನಾನೇ ಗಿಫ್ಟ್ ನಿನಗೆ. ಅಲ್ವಾ ರೋಹನ್ ಮಾಮನೇ ಗಿಫ್ಟ್. ಹೇಳು ಹೇಳು ಹೇಳು. ರೋಹನ್ ಮಾಮನೇ ಗಿಫ್ಟ್ ನಿನಗೆ ಅಂತ ಹೇಳು. ರೋಹನ್ ಮಾಮನ್ ಗಿಫ್ಟ್. ಎಲ್ಲಿ? ಜಾನಿ ಬೊಗಳ್ತಾನ. ಅಕ್ಕ ಅವಳಿಗೆ ಬಿಕ್ಕಳಿಕೆ ಬರ್ತದೆ. ಯಾರೋ ಜಾನಿ ಹತ್ರ ಹೋಗ್ಬೇಡ, ಕರ್ಸ್ತಾನೆ. ಅರೋ ಏನು ಯಾರದ ಯಾರದು? ಯಾರದು ನಿನ್ನ ಎತ್ಕೊಂಡಿರೋದು? ಮಮ್ಮಿ ಕರೀತಿದ್ರು. ಒಂದು ವಾರ ಬಾ ಬಾ ಐರಾ ಬಾ 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 ಬಾ. ಯೇ ಜಾನಿ ಹತ್ರ ಜಾನಿ ನೋಡು, ಅದಕ್ಕೆ ಅಲ್ಲಿ ಬೊಗಳೋದು. ಸುಮ್ಮನೆ ಇರು ನೀನು. ಹೇಳು ಹೇಳು. ಏಯ್ ಯಪ್ಪ, ಥು. ನಾನು ಹೆದರ್ಕೊಂಡೆ. ಐರಾ ಬಾಬು ಅವನು. ಮಕ್ಕಳಂದ್ರೆ ಜಾನಿಗೆ ತುಂಬಾ ಇಷ್ಟ. ಅಲ್ಲಿ ಮೇಲೆ ಒಂದು ಮಗು ಇತ್ತು ಅವಾಗ. ಇಲ್ಲಿ ಶೋಲ್ಡರ್ ಮೇಲೆ ಕೈ ಹಾಕೊಂಡು ಮುಖ ಎಲ್ಲ ನೆಕ್ಬಿಡೋದು. 2 ಕೈ ಹಿಂಗೆ ಹಾಕ್ಬಿಟ್ಟು ಫುಲ್ಲು ನೆಕ್ಬಿಡೋದು ಮುಖ ಎಲ್ಲ. ಹೆಂಗ್ ಕೂತಾಳು ನೋಡಿ. ಏನು ಗೊತ್ತಿಲ್ಲ, ಫಸ್ಟ್ ಟೈಮ್ ಇವ್ರ ಮನೆಗೆ ಬರ್ಬೇಕಾದ್ರೆ ಭಯ ಆಯ್ತು ನಂಗೆ. ಲಾಸ್ಟ್ ಇಯರ್ ನಡುತ್ತಿತ್ತು. ಅಲ್ಲ, ಲಾಸ್ಟ್ ಇಯರ್ 12 ಗಂಟೆಗೆ ಬಂದಿದ್ದೆ, ಅವಾಗ ಭಯ ಆಗಿರ್ಲಿಲ್ಲ. ಏನೋ ಅಪ್ಪ ಗೊತ್ತಿಲ್ಲ. ಯಾಕೆ ಹೊಡೆದು ಬಿಡ್ತಾನೆ ಅಂತನಾ? ಹೊಡೆದ್ ಬಿಡ್ತಾನೆ ಅಂತ. ನನಗೂ ಆಕ್ಚುಲಿ ಇವತ್ತು ನೋಡಿ ಇನ್ನೂ ನಡುತ್ತಾ ಇದ್ದೀನಿ. ನನಗೂ ಭಯ ಆಗೋಯ್ತು ಯಾಕೋ ಇವತ್ತು. ತುಂಬಾ ದಿನ ಆಯ್ತು ಮೀಟಾಗಿ. ಇವತ್ತು ಅನ್ಎಕ್ಸ್ಪೆಕ್ಟೆಡ್. ನಾನು ಬರಲ್ಲ ಅನ್ಕೊಂಡಿದ್ದೆ ಈ ಸತಿ. ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ಲಿಲ್ಲ ಈ ಸತಿ ಬರ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು.
ಕಚ್ಚಿಸ್ಕೊತೀಯ ಒಂದಲ್ಲ ಒಂದ್ಸರಿ. ಬ್ಲಾಗ್ಗೆ ಅಲ್ಲಿ ಹಾಯ್ ಹೇಳು. ಹಾಯ್ ಹಾಯ್ ಬ್ಲಾಗ್ಗೆ ಅಲ್ಲಿ ಹಾಯ್ ಹೇಳು. ಹಾಯ್ ಹಾಯ್ ಹೇಳು. ಹಾಯ್ ಅಲ್ಲ ಹಾಯ್. ಬಾಯ್ ಬಾಯ್ ಪಾಪ ಕೂದಲು ಕಚ್ಬಿಟ್ಟಿದ್ದಾರೆ ಮಗು. ಬಾಯ್. ಬಾ 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 ಬಾ. ಏನ್ ಬೇಕು ಏನ್ ಬೇಕು? ಏಹೇ ಅಂದ್ರೆ ಯಾರೇ ಮದು ಕುಂಟಾಣ ಕುಂಟ. ಗೈಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರತಿಮಾ ಅವ್ರು ನಮ್ಮ ಮನೆಗೆ ಬಂದಿದೆ ಇವತ್ತು. ಬನ್ನಿ ಬನ್ನಿ ಬನ್ನಿ, ನಾನು ಬ್ಲಾಗ್ ಬರಲ್ವಾ? ಆಯ್ತು ಬಾರೆ. ಹಾ ಬಾರೆ, ಬಾ ಬೇಗ. ಬಿಡಲ್ಲ ನಾನು. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಪ್ರತಿಮಾ ಅವರು ಬರ್ತಾರೆ ಅಂತ. ಶೂಟ್ ಇದೆ ಅಂತ ಸುಳ್ಳು ಹೇಳಿದ್ರು ನನ್ನ ಹತ್ರ. ಇವ್ರ ಹತ್ರ ಸೇರಿ ನಮ್ಮ ಮನೆಯವರೆಲ್ಲ ಡೌ ಮಾಡಿದ್ದಾರೆ ನನ್ನ ಹತ್ರ. ನಾನೆಲ್ಲ ಆಚೆ ಹೋಗಿದ್ದೆ, ಅರ್ಜೆಂಟಾಗಿ ಬಾ ಅಂತ ನನ್ನ ತಂಗಿ ಕಸ್ಕೊಂಡ್ಲು. ಮನೇಲೇ ಹೋಮ್ ಅರೆಸ್ಟ್ ಮಾಡಿಬಿಟ್ಟಿದ್ರು ನನ್ನ ಇಷ್ಟೊತ್ತು. ನೋಡಿದ್ರೆ ಸರ್ಪ್ರೈಸಾಗಿ ಪ್ರತಿಮಾ ನೋಡಿದ ತಕ್ಷಣ ಇಷ್ಟು ದಿನ ಇಲ್ಲದೆ ಇರೋದೇನೋ ಒಂದು ಭಯ ಸ್ಟಾರ್ಟ್ ಆಗೋಯ್ತು ನನ್ನಲ್ಲಿ. ಇನ್ನೂ ನಡುತ್ತಾನೆ ಇದ್ದೀನಿ. ಏನೋ ಒಂಥರ ಎಕ್ಸೈಟ್ ಆಗೋದೆ ಸಿಕ್ಕಾಬಿಟ್ಟೆ. ತುಂಬ ದಿನ ಆಗಿತ್ತು ಪ್ರತಿಮಾನ ನೋಡಿ. ಪ್ರತಿಮಾ ಅವರೇ ಬನ್ನಿ. ಏನಕ್ಕೆ ಈ ಥರ ಭಯ ಬೀಳ್ಸಿದ್ರಿ? ಏನಕ್ಕೆ ಭಯ ಬೀಳಿಸ್ಬೇಕು ಅಂತ ಭಯ ಏನಿಲ್ಲ ನೋಡಿ. ನಾನು ಇನ್ನೂ ಸರ್ಪ್ರೈಸ್ ಕೊಡ್ಬೇಕು ಅಂತ ಬಂದಿದ್ದಷ್ಟೇ. ಏನ್ ಭಯ ಇಲ್ಲ. ತುಂಬ ದಿನ ಆಯ್ತು, ಅದಕ್ಕೆ ಭಯ ಆಯ್ತು. ನನ್ಗೂ ಅಷ್ಟೇ. ಫಸ್ಟ್ ಟೈಮ್ ಇವ್ರ ಮನೆಗೆ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ. First time? ಅಲ್ಲಿಂದ ಏನೋ ಜೋಶ್ First time ಮಾತಾಡೋರು. ಆಯ್ತಾಯ್ತು ಮಾತಾಡಿ. ಇಲ್ಲ ಮಾತಾಡಿ ಮಾತಾಡಿ. ಹಾಂ ಏನಿಲ್ಲ. ಸುಮ್ಮನೆ ಅಡ್ಡ ಬರ್ತೀಯ. ಆಯ್ತು. ಸಾರಿ ಪ್ರತಿಮಾ ಬ್ಲಾಗ್ ಸಾರಿ. ಏನ್ ಗೊತ್ತಾ, ಬೆಳಿಗ್ಗೆಯಿಂದ ಫುಲ್ ಜೋಶಲ್ಲೇ ಇದ್ದೆ. ಆಮೇಲೆ ಇಟ್ಬಿಟ್ಟು ಇಲ್ಲಿ ಹತ್ರ ಆಟೋ ಇಳಿತಿತ್ತಾನೆ ಪುಕ್ಕ ಗೊತ್ತಿಲ್ಲ. ನನಗೂ ಅಷ್ಟೇ ಭಯ ಆಗ್ತಾ ಇದೆ. ಇಬ್ರಿಗೂ ಭಯ ಆಗ್ತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಏನಕ್ಕೆ ಇರ್ಬೋದು ಅಂತ ನೀವೆಲ್ಲ ಕಮೆಂಟ್ ಮಾಡಿ. ಲಾಂಗ್ ಟೈಮ್ ಮೀಟ್ ಆಗಿತ್ತು, ಮಾತಾಡ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಹೌದಾ? ಮಾತಾಡ್ತಾ ಇರ್ಲಿಲ್ವಾ? ಡವ್ ನಿನ್ ಚೆನ್ನಾಗಿ ಡವ್ ಆಡ್ತಾನೆ. ಯಾಕೆ ಮಾತಾಡ್ತಿರ್ಲಿಲ್ಲ? ಸುಮ್ಮನೆ ಮನಸ್ತಾಪ. ಏನೋ ಇವ್ರಿಬ್ರು ಬಂದ್ಬಿಟ್ಟು ಇಂಟರ್ವ್ಯೂ ಮಾಡೋ ಥರ ನಿಂತ್ಕೊಂಡು ಯಾಕೆ ಮಾತಾಡ್ತಾ ಇಲ್ಲ, ಏನಾಯ್ತು ಅಂತ ಅಂತೆ. ಏನಿಲ್ಲ, ಸುಮ್ಮನೆ ಹಂಗೆ ಮಾತಾಡ್ತಾ. ಜನ ಚೇಂಜ್ ಕೇಳ್ತಾರೆ. ಒಂದು ವಾರ ಆಗಿತ್ತು, ಒಂದು ವಾರ ಆಗಿತ್ತು ಕರೆಕ್ಟಾಗಿ ಮಾತಾಡಿ. ಅದಕ್ಕೆ ಸಡನ್ ಆಗಿ ನೋಡಿ, ಅದಕ್ಕೆ ಸಡನ್ ಆಗಿ ಮಾತಾಡಿ ಖುಷಿ. ಬನ್ನಿ ಕೇಕ್ ಕಟ್ ಮಾಡಿ ಬನ್ನಿ ಸರ್. ಬಂದೆ. ಬಾ ಪುಟ್ಟಿ. ಎಲ್ಲದಕ್ಕೂ ಅವಾರ ಆಗ್ತಾಳೆ ನನಗೆ. ಏನಾದ್ರು ಪ್ರತಿಮಾ ಅಂದ್ರೆ ಬೈತಾಳೆ. ಯಾಕೆ ಎಲ್ಲ ಸುಪ್ಪಿ ಅಕ್ಕ ಅವರು ಬಿಡು ಹೋಗಿ. ಏನು ಚಾಕು ಹಾಕಿಲ್ವಾ? ಚಾಕುನು ಹಾಕಿಲ್ಲ, ಮತ್ತೆ ಇದನ್ನು ಹಾಕಿಲ್ಲ, ಕ್ಯಾಂಡಲು ಹಾಕಿಲ್ಲ. ಹಾಕಿಲ್ವಾ? ಇದೆ ಸಕ್ಕತ್ತಾಗಿ ಕಟ್ಟೋದು. ಅದು ಸೈಡ್ ಕೈಯಿಂದ ತಗೊಂಡು ರಾತ್ರಿ ನಿಂದು ಸ್ಟೋರೇಜ್ ಮಾಮನ್ ನಂದ್ರ ಅಮ್ಮ ಅಂತ ಬಂದ್ಬಿಟ್ಟಾರೆ. ರೋಹನ್ ರೋಹನ್ ಅಲ್ಲ ನಿನ್ನ ಹೆಸರು. ಅವಳೇ ಹೇಳಿದ್ದಪ್ಪ. ಅವಳೇ ಹೇಳಿದ್ದ. ನಾನೇ ಹೇಳಿದ್ದು. ನೋಡಮ್ಮ ರೋಹನ್ ಅಂತ ಬರ್ಸ್ಕೊಂಡ್ಬಂದಿದ್ದಾಳೆ. ಏನು ಹೇಳಲ್ಲ ನೀನು? ಹೇಳಮ್ಮ. ನನ್ನ ಹೆಸರು ರೋಹನ್ ಅಲ್ಲ. ರೋಹನ್ ಅಂತ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಏನು ಆಗಿಲ್ಲ. ಆ ಫೋನ್ ಕೊಡು ಸುಪ್ಪಿ. ನಮ್ಮ ಅಕ್ಕನ ಹೆಸರು ಸುಪ್ಪಿನೇ. ನಮ್ಮ ಚಿಕ್ಕಮ್ಮನ ನನ್ನ ತಂಗಿ. ನನ್ನ ಫೋನ್ ಸ್ಟೋರೇಜ್
ಫುಲ್ ನೀವು ಬೇಡಮ್ಮ ನೈಟ್ ಹಾಕೊಂಡು ಯಾವಾಗಲೂ ಏನಾಗಲ್ಲ ಬೇಡ ಬಾ ನೈಟ್ ಹಾಕೊಂಡಿದ್ದಾರೆ ಬಿಡು. ಬೇಡ ಏನಾಗಲ್ಲ ಬನ್ನಿ. ಬಾರಮ್ಮ ಹೋಗ್ಲಿ ಬಾರಮ್ಮ ಬೈತಾಳ ನಾನು. ಅಯ್ಯೋ ಸುಮ್ಮನೆ ಇರು. ಆಯ್ತಾ? ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ರೋಹನ್. ಹ್ಯಾಪಿ ಬರ್ತ್ಡೇ. ಊದ್ಬೇಕು ಫಸ್ಟ್. ಊದ್ಬಾರ್ದು. ಊದ್ಬೇಕು. ಊದ್ಬಾರ್ದು. ಇಕ್ಕೆ ಈಗ ಅದ್ರ ಬಗ್ಗೆನೇ ಡಿಸ್ಕಷನ್ ಬೇಕಾ? ಏನೋ ಒಂದ್ ಮಾಡ್ರಿ. ಎಸ್ ಚಪ್ಪಾಳೆ. ಹ್ಯಾಪಿ ಬರ್ತ್ಡೇ. ಅರು. ವಿಶ್ ಮಾಡು ನೀ ತಿನ್ಸು ಕುಚ್ಚಬಾರ್ದು. ಓಕೆ ಇಲ್ಲಿ ನೋಡ್ ಮುಂದೆ ವಿಶ್ ಮಾಡು. ವಿಶ್ ಮಾಡು. ತಗೊಡು. ನೀ ತಿನ್ನಿಸು ನೀ ತಿನ್ನಿಸ್ತೀಯಾ ತಿನ್ಸು. ತಿನ್ನಿಸು ಅಕ್ಕಿ ಸ್ಕೊಟ್ಮೇಲೆ ಹಿಂಗಿಂಗ್ ಕೇಕ್ ಒರ್ಸ್ಕೋಬಾರ್ದು. ಆಗಿತ್ತು. ಆಯ್ತು, ಇನ್ನೊಂದ್ಸತಿ ಕೊಡೋದು. ಇನ್ನೊಂದ್ಸತಿ ಕೊಡು. ಈ ಕಡೆ ಕೊಡು. ತಿನ್ಸು. ಓಕೆ ಬರ್ತೈತಲ್ಲೇ. ಇಲ್ಲ ಬರ್ಲಿಲ್ಲ ಬರ್ಲಿ. ಸುಮ್ಮನೆ ನಿಂತ್ಕೊಂಡು ತಿನ್ನು ತಿನ್ನು. ಹ್ಯಾಪಿ ಬರ್ತ್ಡೇ ರೋಹನ್ ಫೋಟೋ ತೆಗಿತಿಲ್ಲ ನಾನು. ಒಂದ್ ಫೋಟೋ ತಗೊಂಡ ತೆಗಿತೀನಿ ಇದೆ. ಬಜಿಂಗ ಬಜಿಂಗ ಈ ಕಲರ್ ಶರ್ಟ್ ಮೊನ್ನೆ ತಾನೇ ತಗೊಂಡ್ಬಂದೆ ನಾನು. ಹೌದಾ? ಟ್ರಾನ್ಸಿಷನ್. ನೋಡಿ ಹೇಳಿ ಹೇಳಿ ವ್ಲಾಗ್ ಮಾಡಿಸ್ಕೊತಾ ಇದ್ದಾರೆ. ಇಲ್ಲ ಇವರೇ ಇನ್ನೊಂದ್ಸತಿ ಅಂತ ಟೈಟ್ ಹಾಕೊಂಡ್ಬಿಟ್ಟು ಟೈಟ್ ಆಯ್ತು ಅಂದ್ರೆ ನಾನು ಏನಪ್ಪ ಯಾವತ್ತಾದ್ರೂ ಈ ತರ ಟೈಟ್ ಆಗಿರೋ ಪ್ಯಾಂಟ್ ಹಾಕಿರೋದು ನೋಡಿದ್ರೆ ನಮ್ಮ ಮಾಮ ಹೇಳಿದ್ರು ಆ ಸಲ ತಗೊಳ್ಳೋಣ ಅಂತ. ಬಟ್ ಬೇಡ ಟೈಟ್ ಆಯ್ತು. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ತುಂಬಾ tight ಆಯ್ತು ಕಣೋ. ಜಾಸ್ತಿ ಟೈಟ್ ಅನ್ಸುತ್ತೆ ಅಂದ್ರೆ ಎಷ್ಟು ಬಿಡು. ಏ, ಬಾಯ್ ಮಾಡು ನಾ ಹೋಗ್ತಾ ಇದ್ದೀನಿ ಈಗ ಮಾಡಲ್ಲ. ಎಷ್ಟು ಹೆದರ್ತಾವಳೆ. ಅದೇನ್ ಮಾಡಿಲ್ಲ ಕುತ್ಕೊಳ್ಳೆ. ಮಾಡೋದೇ ಇಲ್ಲ. ಮಾಮನಿದೆ ಬಿಡಮ್ಮ ಬಿಡಮ್ಮ ಬಿಡಮ್ಮ. ತಲೆ ಕಡೆ. ಅಪ್ಪಿಗೆ ಗಾಸ್. ಸರಿ ನಡ್ಕೊಂಡು ಕೂತ್ಕೋ ಅಮ್ಮ ನೋಡಕ್ಕೆ ಹೆಂಗಿರ್ತೈತೆ. ಬರ್ಮೆ ಕಟ್ಟಾಕಿದ್ರು ಅದೇನು ಮಾಡಲ್ಲ ಕಡೆ. ಅದು ಬಟ್ಟೆ ಕೊಡಬೇಕು ಎಲ್ಲಿದೆ ಅಂತ ಅಲ್ಲಿ ಹೊರಗಡೆ ಇರ್ಬೋದು. ಪುಕ್ಲಿ ಕಚ್ಚಿತ್ತ ಯಾವಾಗಾದ್ರೂ ಹಿಂಗ್ ತಿರ್ಗು. ಮುಟ್ಬಾರ್ದು ಕಣಮ್ಮ ಏನು ಮಾಡಲ್ಲ ಮುಟ್ಬಾರ್ದು. ಈ ಜಾಕೆಟ್ನ ನಿಖರವಾದ ಬೆಲೆ ಪ್ರತಿಮಾ ಮತ್ತೆ ಸುಪ್ಪಿ ಅಕ್ಕ ಇವಾಗ ಕಂಡುಹಿಡಿತಾರೆ. ಎಷ್ಟು ಹೇಳಿ? ಹರಾಜು. ಓ ಇಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ, ಇನ್ನೊಂದು ಸ್ವಲ್ಪ ಜಾಸ್ತಿ. ಇಲ್ಲ ಅಷ್ಟೊಂದಲ್ಲ, ಇನ್ನೊಂದು ಸ್ವಲ್ಪ ಕಮ್ಮಿ. 20. ಇಲ್ಲ ಕಮ್ಮಿ. 15. ಹ್ಞೂ 15,000. ನನ್ನ ಬರ್ಡೇ ಜಾಕೆಟ್ ಹುಡುಗಿರು ಎಷ್ಟು ಬಟ್ಟೆ ತಗೋತಿದ್ರು ಗೊತ್ತಾ? 15,000ದಲ್ಲಿ. ಹಾಕೋ ಒಂದ್ಸತಿ. ಮುಳುಗೆ ಹೋಗ್ತಾಳೋಳು ಅದನ್ನ ಹಾಕೊಂಡು. ಅಯ್ಯೋ ಆಂಟಿ ಬೇಡ. ಅಮ್ಮ ನವರಾತ್ರಿ ಅನ್ಬಿಟ್ಟು ನೆನ್ನೆ ನಾನು ಕೇಳಿದಕ್ಕೆ ಮಾಡ್ಕೊಟ್ರಾ? ಸಂಡೇನೆ ಮಾಡ್ಕೊಟ್ಟಿಲ್ಲ ಅಕ್ಕ. ವಾವ್. ಎಲ್ಲಿ ನಿಂತ್ಕೋ. ಹಿಂದೆ ಹಿಂದೆ ತಿರುಗು, ಹಿಂದೆ ತಿರುಗು. ಉಯ್ಯೋ ನಿಂಜ ಹತೋಡಿ ಕಂಡಂಗೆ ಕಾಣಿಸ್ತಾ ಇದೆ. ಎಲ್ಲ ಮೂಟೆ ತುಂಬಿ ನೈಟ್ ಹೊತ್ತು ಹಿಂಗ ಹಾಕೊಂಡು ಹೋಗಿ ಎದುರಿಸ್ಬೋದಪ್ಪಿ. ನನಗೆ ಹಾಕೊಂಡ್ರೆ ನಾರ್ಮಲ್ ಆಗಿ ಕಾಣಿಸುತ್ತೆ ಪುಟ್ಟಿಗೆ. ಹಿಂದೆ ಸಖತ್ತಾಗಿದೆ. ಓ ಇದು ಡಿಸೈನ್ ಮರ್ತೇ ಹೋಗಿದ್ದೀನಿ ನಾನು. ಹಿಂದೆ ನೋಡಿ ಹೆಂಗಿದೆ.
ಇದು ಕಿಚ್ಚ ಸುದೀಪ್ ಹತ್ರ ಇದೆ ಅಂತೆ. ಎಸ್, ಓನ್ಲಿ 3 ಪೀಸ್. ಒಂದು ದುನಿಯಾ ವಿಜಯ್, ಒಂದು ಕಿಚ್ಚ ಸುದೀಪ್, ಇನ್ನೊಂದು ನಮ್ ರಾಕಿಂಗ್ ಸ್ಟಾರ್. ಚೆನ್ನಾಗಿದೆಯಾ? ಚಳಿಯಾದಾಗ ಹಾಕೊಳಕ್ ಚೆನ್ನಾಗಿದೆ. ಅಯ್ಯೋ 15,000 ಕೊಟ್ಟಿದ್ದೀನಿ, ಚಳಿಯಾದಾಗ ಹಾಕೊಳಕ್ ಚೆನ್ನಾಗಿದೆ ಅಂತಿಲ್ಲ. ನಿಜ ಕಣೋ, ಚೆನ್ನಾಗಿದೆ ನೈಸ್. ಚಾನ್ಸ್. ಥ್ಯಾಂಕ್ ಯು ಫಾರ್ ದ ಗಿಫ್ಟ್ ಪ್ರತಿಮಾ. 15,000 ಟ್ರಾನ್ಸ್ಫರ್ ಮಾಡು. ನೀನೇ ಕೊಡ್ಸಿದ್ದು ಅನ್ಕೊಂತೀನಿ. ಏನಕ್ಕ? ನೀನೇ ಟ್ರಾನ್ಸ್ಫರ್ ಮಾಡು, ನೀನೇ ಕೊಡ್ಸಿದ್ದು ಅಂತ ಅನ್ಕೊಂತೀನಿ. ಇದು ಚೆನ್ನಾಗಿದೆ. ಅಯ್ಯೋ ಜಾದು ಇದ್ದಂಗಿದ್ದಾಳೆ. ಜಾದು ಕೊಯ್ ಮಿಲ್ಗಯ ಜಾದು ಇದ್ದಂಗಿದ್ದಾಳೆ. ಇದು ಏನದು? ಧೂಪ್ ಧೂಪ್. ಏನದು? ಏನು? ಹಾ, ಮಂಗ್ಳೂರ್ ಕಡೆ ಈ ಟೀ ಕಾಫಿ ಎಸ್ಟೇಟ್ ಅವ್ರು ಹಂಗೆ ಹಾಕೊಳ್ಳೋದು. ನೋಡಿ, ನಿನ್ ಮನ್ಸಲ್ಲಿ ಇರೋ ಮಾತು ನನಗೆ ಅರ್ಥ ಆಗುತ್ತೆ. ನಾನು ಹೇಳ್ಬಿಡ್ತೀನಿ, ನೀನ್ ತಲೆನೇ ಕೆಡ್ಸ್ಕೊಂಬೇಡ. ಏನ್ ಹೇಳೋ? ನೀನೇನು ಹೇಳ್ಬೇಕು ಅನ್ಕೊಂತೆ ನಾನು. ಏನಂತ? ಜಸ್ಟ್ ಈಗ ಮನೆಗೆ ಬಂದೆ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ಅವನು ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆದ. ಅವನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವನು ಅಂದ್ಕೊಂಡಿದ್ದ ಲೈಕ್ ಬರೋದೇ ಇಲ್ಲ ಈ ವರ್ಷ ಅಂತ. ಬಟ್ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡಿ ಬಂದ್ವಿ. ತುಂಬ ಖುಷಿ ಆಯಿತು. ಸೊ ಯಾವಾಗಲೂ ಖುಷಿಯಾಗಿರೋ ಅಪ್ಪಿ, ಆಯಿತಾ? ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್ ಎಲ್ರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.